ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ತುಂಬಾ ದಿನಗಳಿಂದ ವಿಡಿಯೋಗಳನ್ನು ಮಾಡೋಕ್ಕಾಗಿರಲಿಲ್ಲ. ಹಾಗೆ ಕೊನೆಯದಾಗಿ ಒಂದು 4-5 ದಿನದಿಂದ ವಿಡಿಯೋ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಬಟ್ ಹೈ ಫೀವರ್ ಆಗಿರೋದ್ರಿಂದ ಹೆಲ್ತ್ ಅಪ್ಸೆಟ್ ಆಗಿ ಯಾವ ವಿಡಿಯೋಗಳನ್ನು ಕೂಡ ಮಾಡಲಿಕ್ಕೆ ಆಗಿಲ್ಲ. ಇವಾಗಲೂ ಕೂಡ ಸ್ವಲ್ಪ ಹುಷಾರಿಲ್ಲ ನನಗೆ. ಆದರೂ ಕೂಡ ಒಂದು ವಿಷಯದ ಕುರಿತು ಡಿಸ್ಕಸ್ ಮಾಡಲೇಬೇಕು, ಇನ್ಫಾರ್ಮೇಶನ್ ನೀಡಲೇಬೇಕು ಅನ್ನುವಂಥ ಅನಿವಾರ್ಯತೆ ಬಂತು. ಅದಕ್ಕೋಸ್ಕರ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಮಗೆ ನಿಮಗೆ ಎಲ್ಲರಿಗೂ ಗೊತ್ತು, ಈ 15,000 ಶಿಕ್ಷಕರ ನೇಮಕಾತಿ ಅತಿ ತುರ್ತಾಗಿ ಆಗಿರ್ತಕ್ಕಂತಹ ನೇಮಕಾತಿ ಅಥವಾ ಕನ್ಫರ್ಮ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ತುರ್ತಾಗಿರೋದ್ರಿಂದ ಒಂದಷ್ಟು ಗೊಂದಲಗಳು ಸಹಜವಾಗಿ ಇಲಾಖೆ ಕಡೆಯಿಂದ ಆಗಿವೆ. ವಯೋಮಿತಿ ಸಡಿಲಿಕೆಯಲ್ಲಿ ಮೆನ್ಷನ್ ಮಾಡದೇ ಇರುವುದು, ಆಮೇಲೆ PCM ಪೋಸ್ಟ್ಗಳನ್ನು ಕರೀದೇ ಇರುವುದು, ಹಿಂದಿ ಪೋಸ್ಟ್ಗಳಿಗೆ ಕಾಲ್ಫರ್ ಮಾಡಿಲ್ಲ, ಉರ್ದು ಪೋಸ್ಟ್ಗಳಿಗೆ ಕಾಲ್ಫರ್ ಮಾಡಿಲ್ಲ ಅಂತ ಹೇಳಿ ಈ ತರದ ಒಂದಷ್ಟು ಗೊಂದಲಗಳು ಸಹಜವಾಗಿ ಇದ್ದೇ ಇದ್ದಾವೆ. ಇದನ್ನು ಹೊರತುಪಡಿಸಿ ಅನೇಕ ಗೊಂದಲಗಳನ್ನ ನಮ್ಮ ಅಭ್ಯರ್ಥಿಗಳೇ ಆ ನೋಟಿಫಿಕೇಶನ್ ನೋಡಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇದು ಅಭ್ಯರ್ಥಿಗಳು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂತಹ ಗೊಂದಲಗಳು. ಇಲಾಖೆಯಿಂದ ಸ್ಪಷ್ಟ ಮಾಹಿತಿ ಇದ್ರೂ ಕೂಡ ಅಭ್ಯರ್ಥಿಗಳೇ ಒಂದಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಹೆಂಗಾಗಿದೆ ಅಂದ್ರೆ ಇದೇ ಒಂಥರ ಬ್ಯಾಲೆನ್ಸ್ ಮಾಡ್ದಂಗೆ ಆಗಿದೆ. ಇಲಾಖೆ ಒಂದಷ್ಟು ಗೊಂದಲಗಳನ್ನು ಮಾಡಿದೆ, ಅದೇ ರೀತಿ ಇಲಾಖೆ ಮಾಡಿದೆ ಅಂತ ಹೇಳಿದ್ಮೇಲೆ ನಾವು ಯಾಕೆ ನಾನು ಕಡಿಮೆ ಇಲ್ಲ ಅಂತ ಹೇಳಿ ಅಭ್ಯರ್ಥಿಗಳು ಕೂಡ ಒಂದಷ್ಟು ಗೊಂದಲಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅಂತಹ ಅಭ್ಯರ್ಥಿಗಳು ಮಾಡ್ಕೊಂಡಿರ್ತಕ್ಕಂತಹ ಗೊಂದಲಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗಾಗಿ ಆ ಗೊಂದಲಗಳನ್ನ ಮಾಡ್ಕೊಳ್ಳದೇನೆ ಸ್ಪಷ್ಟವಾಗಿ ಆ ನೋಟಿಫಿಕೇಶನ್ ಇನ್ನೊಂದ್ಸರಿ ಓದ್ಕೋಬಹುದು, ಅಥವಾ ಈಗ ನಾನು ವಿಡಿಯೋ ಹೇಳಿದೆ ಅಂದ್ರೆ ಇದ್ರ ಮೇಲೆ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಹಾಗಾಗಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಇನ್ ಡೀಟೇಲ್ ಆಗಿ ನೋಡಿದ್ರೆ ಡಿಟೇಲ್ ಆದಂತಹ ಮಾಹಿತಿ ನಿಮಗೆ ಸಿಗುತ್ತೆ. ಹಾಗೇನೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ, ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ತುಂಬಾ ಅಭ್ಯರ್ಥಿಗಳು ತಾವು ಗೊಂದಲ ಮಾಡ್ಕೊಳ್ಳೋದ್ರಲ್ಲಿ ತಮ್ಮ ಅಕ್ಕಪಕ್ಕದಲ್ಲಿರುವಂತಹ ಗೆಳೆಯರ ಬಳಗನೂ ಕೂಡ ಗೊಂದಲದಲ್ಲಿ ದೂಡಿ ಕೈ ಬಿಟ್ಟಿದ್ದಾರೆ. ಹಾಗಾಗಿ ಅಂತ ಎಲ್ಲ ಅಭ್ಯರ್ಥಿಗಳಿಗೆ ವಿಡಿಯೋ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ವೆರಿ ಫಸ್ಟ್ ಮೊದಲನೇ ಗೊಂದಲ ನಾನು ಆಯ್ಕೆ ಮಾಡ್ಕೊಳ್ಳೋದು ಇಲ್ಲಿ ಬರ್ದಿಲ್ಲ. ನಾನು ಇಲ್ಲಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ವಿವರಿಸಿದ್ದೀನಿ. ಬಟ್ ಫಸ್ಟಿಗೆ ನಾನು ಯಾವ ವಿಷಯದ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ರೆ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬಗ್ಗೆ ಮಾತಾಡ್ತೀನಿ. ಸೊ ಇಲ್ಲಿ ಅನೇಕ ಅಭ್ಯರ್ಥಿಗಳು ಕಂದಾಯ ಇಲಾಖೆಗೆ ಹೋಗ್ತಾ ಇದ್ದಾರೆ, ನಾಡ ಕಚೇರಿಗಳಿಗೆ ಹೋಗ್ತಾ ಇದ್ದಾರೆ, ಹೋಗಿ ನಂದು ರಿನ್ಯೂವಲ್ ಮಾಡಿಕೊಡಿ, ನಂದು ಉದ್ಯೋಗಕ್ಕಾಗಿ ಮಾಡಿಕೊಡಿ, ನಂದು ಹಂಗೆ ಹಿಂಗೆ ಅಂತ ಹೇಳಿ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ. ಹಾಗೆ ಗೊಂದಲಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲಾಖೆಯ ನೋಟಿಫಿಕೇಶನ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ ಹೇಳಿದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಮಾತನಾಡೋದಾದ್ರೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತಂದ್ರೆ ಇಂತಿಂತ ಕಾಸ್ಟ್ ಅವರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂತ ಕಾಸ್ಟ್ ನವರಿಗೆ ಕೆಲವು ಸಮಯದಲ್ಲಿ ಶೈಕ್ಷಣಿಕವಾಗಿ 2A ಅನ್ನುವಂತಹ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಕೊಟ್ಟಿರ್ತಾರೆ, ಉದ್ಯೋಗಕ್ಕಾಗಿ ಅವರು 3A ಅನ್ನುವಂತಹ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ಹಾಗಾಗಿ ಅಂತಹ ಶೈಕ್ಷಣಿಕವಾಗಿ ಏನ್ ಪಡ್ಕೊಂಡಿರ್ತೀರಿ 2A ಅನ್ನುವಂತಹ ಸರ್ಟಿಫಿಕೇಟ್ ಅನ್ನ, ಅದನ್ನ ನೀವು ಇಲ್ಲಿ ಅಪ್ಲೈ ಮಾಡಕ್ ಬರಲ್ಲ. ಆ ಮೆನ್ಷನ್ ಮಾಡಿರುವಂತಹ ಕಾಸ್ಟ್ ನವ್ರಿಗೆ ಮಾತ್ರ ಹೇಳಿದಾರೆ ಅವರು. ಸೊ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಉದ್ಯೋಗಕ್ಕಾಗಿ ಅಂತ ಹೇಳಿ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ರಿ ಅಂತ ಹೇಳಿ ಆ ಮೆನ್ಷನ್ ಮಾಡಿರ್ತಕ್ಕಂಥ ಕಾಸ್ಟ್ ನವ್ರು ಮಾತ್ರ ಹೇಳಿದ್ದಾರೆ. ಬಟ್ ನಮ್ಮ ಎಲ್ಲಾ ಅಭ್ಯರ್ಥಿಗಳು ಏನ್ ಮಾಡಿದ್ದಾರೆ, ಅದನ್ನ ಮೇಲಿಂದ ಬಿಟ್ಟಿದ್ದಾರೆ, ಕೆಳಗಿಂದ ಅಂತ ಹೇಳ್ಕೊಂಡಿದ್ದಾರೆ. ಏನಂತ, ಉದ್ಯೋಗಕ್ಕಾಗಿ ಸರ್ಟಿಫಿಕೇಟ್ ಅನ್ನ ಪಡ್ಕೋಬೇಕು ಅಂತ ಏನದ ಲೈನ್ ಇದೆ ಅಲ್ವಾ, ಆ ಲೈನ್ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಏನು ಹಂಗೆ ಎಲ್ಲಾ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಓಡಾಡ್ತಾ ಇದೆ, ಎಲ್ಲಾ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಓಡಾಡ್ತಾ ಇದೆ, ಪರ್ಸನಲ್ ಆಗಿ ಕಾಲ್ ಮಾಡ್ತಾ ಇದ್ರಿ, ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಅದ್ರ ಕೆಳಗಡೆ ಇದೇ ಕಮೆಂಟ್ ಗಳನ್ನು ಡ್ರಾಪ್ ಮಾಡ್ತಾ ಇದ್ರಿ. ಇಲ್ಲಿ ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಕಾಸ್ಟ್ಗಳು ಶಿಕ್ಷಣಕ್ಕಾಗಿ ಅಂತ ಏನು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ನ ಪಡ್ಕೊಂಡಿದ್ದೀರಿ, ಅಂತಹ ಅಭ್ಯರ್ಥಿಗಳು ಉದ್ಯೋಗಕ್ಕಾಗಿ ಅಂತ ಹೇಳಿ ಇನ್ನೊಂದು ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಬೇಕು. ಪರ್ಟಿಕ್ಯುಲರ್ ಆಗಿ ಅವರು ಮೆನ್ಷನ್ ಮಾಡಿರ್ತಕ್ಕಂತಹ ಜಾತಿಯ ಕ್ಯಾಂಡಿಡೇಟ್ಗಳು ಮಾತ್ರ, ಎಲ್ಲಾ ಕ್ಯಾಂಡಿಡೇಟ್ಗಳಿಗೂ ಅಲ್ಲ. ಆಮೇಲೆ ಇನ್ನು ಎಲ್ಲಾ ಕ್ಯಾಂಡಿಡೇಟ್ಗಳು ಒಂದು ಬೆಸ್ಟ್ ಸೊಲ್ಯೂಷನ್ ಕೊಡೋದಾದ್ರೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಯಾವುದೇ ರೀತಿಯಾದಂಥದ್ದು ಮೆನ್ಷನ್ ಇಲ್ಲ. ಫಾರ್ ಎಕ್ಸಾಂಪಲ್ ಶೈಕ್ಷಣಿಕವಾಗಿ ಅಥವಾ ಶಿಕ್ಷಣಕ್ಕಾಗಿ ಮಾತ್ರ ಅಂತ ಅಥವಾ ಉದ್ಯೋಗಕ್ಕಾಗಿ ಮಾತ್ರ ಅಂತ ಯಾವುದು ಮೆನ್ಷನ್ನೇ ಇಲ್ಲ ಅಂತ ಹೇಳಿದ್ರೆ ಭಯ ಪಡುವ ಅವಶ್ಯಕತೆ ಇಲ್ಲ. ಅದೇ ಕಾಸ್ಟ್ ಸರ್ಟಿಫಿಕೇಟ್, ಅದೇ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ನೀವು ಅಪ್ಲೋಡ್ ಮಾಡಬಹುದು. ಬಟ್ 5 ವರ್ಷದ ಒಳಗಿನ ಸರ್ಟಿಫಿಕೇಟ್ ಅದಾಗಿರ್ಬೇಕು. ಕಾಸ್ಟ್ ಅಂಡ್ ಇನ್ಕಮ್ ಎರಡು ಸೇರಿ ಒಂದರಲ್ಲೇ ಬಂದಿದ್ರೆ 5 ವರ್ಷದ ಒಳಗಿನ ಸರ್ಟಿಫಿಕೇಟ್ ಅದಾಗಿರ್ಬೇಕು. ಇಲ್ಲಿ ಎಸ್ ಸಿ ಅಭ್ಯರ್ಥಿಗಳಿಗೆ ಹೊಸ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಳುವುದು ಅನಿವಾರ್ಯ. ಯಾಕಂದ್ರೆ SC ಯಲ್ಲಿ ಒಳ ಮೀಸಲಾತಿ ಬಂದಿರೋದ್ರಿಂದ SC ಪ್ರವರ್ಗ A, SC ಪ್ರವರ್ಗ B, SC ಪ್ರವರ್ಗ C ಈ ರೀತಿಯಾಗಿರೋದ್ರಿಂದ ಅಂತವರು ಹೊಸ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ಳಬೇಕು. ಇದು ಗಮನದಲ್ಲಿರಲಿ. ಇದು ಕಾಸ್ಟ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಆಯ್ತು ಅಂತ ಅನ್ಕೊಳ್ತೀನಿ. ಇದಕ್ಕೆ ಕಂದಾಯ ಇಲಾಖೆ ಯಾವುದಕ್ಕೆ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಮತ್ತೆ ಚೇಂಜ್ ಮಾಡ್ಕೊಡ್ರಿ ನಮ್ಗೆ ಹಿಂಗೆ ಹೇಳತ್ತಾರ ಅಂತ ಹೇಳಿದ್ದಕ್ಕೆ ತಹಸೀಲ್ದಾರ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಒಂದ್ಸಾರಿ ಹಾಕಿ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ 5 ವರ್ಷದವರೆಗೂ ರಿನ್ಯೂವಲ್ ಮಾಡಕ್ ಬರಲ್ಲ. ನೀವು ಹಿಂಗೆ ಹೋಗಿ ಹಂಗೇನಾದ್ರೂ ನಿಮ್ಗೆ ಪ್ರಾಬ್ಲಮ್ ಆದ್ರೆ ಫೈನಲ್ ಆಗಿ ಬರ್ರಿ, ನಮ್ಮ ಕಡೆಯಿಂದ ಒಂದು ಲೆಟರ್ ಕೊಡ್ತೀವಿ,
ನೀವು ಆ ಲೆಟರ್ ಇಟ್ಕೊಂಡು ಕೋರ್ಟ್ಗೆ ಹೋಗಿ ಅದ್ರ ಮುಖಾಂತರ ನೀವು ಆ ಹುದ್ದೆಯನ್ನ ಪಡೆದುಕೊಳ್ಬಹುದು. ಇಷ್ಟೊಂದು ಭರವಸೆಯನ್ನ ಕೊಡ್ತಾ ಇದ್ದಾರೆ. ಇಷ್ಟು ಭರವಸೆ ಕೊಟ್ಟ ಮೇಲೆ ನಿಮಗೆ ಗೊಂದಲ ಇಟ್ಕೊಂತಿದ್ದೀರಿ ಅಂತ ಇದ್ರೆ ಇದಕ್ಕಿಂತ ಹೆಚ್ಚಿನದಾಗಿ ನಾನು ನಿಮ್ಗೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ನನ್ನ ಮಾತು ಕೇಳದೇ ಇದ್ರು ಕೂಡ ಅಥೆಂಟಿಕ್ ಆಗಿರ್ತಕ್ಕಂತಹ ಪರ್ಸನ್ಗಳು ಈ ವಿಷಯದ ಕುರಿತೇ ಮಾತನಾಡಿದ್ದಾರೆ, ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದಾರೆ. ಅಂತವರ ಮಾತನ್ನಾದ್ರೂ ಕೇಳಿ ಗೊಂದಲದಿಂದ ದೂರಾಗಿ. ಸೊ ಇದೊಂದು ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂಗೆ ಆಯ್ತು. ಇನ್ನು ನೆಕ್ಸ್ಟ್ ಒನ್ ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮ. ಇದಂತೂ ಹೊಸ PDF ಫೈಲೇ ಓಡಾಡ್ತಾ ಇದೆ. ಕನ್ನಡ ಮಾಧ್ಯಮದ್ದು ಮತ್ತು ಗ್ರಾಮೀಣ ಮಾಧ್ಯಮದ್ದು PDF ಮಾಡಿದ್ದಾರೆ. ಅವೆರಡು ಸರ್ಟಿಫಿಕೇಟ್ಗಳು ಹೆವಿ ಓಡಾಡ್ತಾ ಇದಾವೆ. ಎಷ್ಟು ಓಡಾಡ್ತಾ ಇದಾವೆ ಅಂತ ಹೇಳಿದ್ರೆ ಎಲ್ಲ ಕಡೆ ಆಗ ಹೇಳಿಲ್ಲ, ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಓಡಾಡ್ತಾ ಇದಾವೆ, ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಓಡಾಡ್ತಾ ಇದಾವೆ. ನನಗೆ ಪರ್ಸನಲ್ ಆಗಿ ನೂರಾರು ಸರ್ಟಿಫಿಕೇಟ್ಗಳು ಬಂದಿದ್ದಾವೆ ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮ. ಇದು ಸರಿನಾ ಸರ್ ಅಂತ ಹೇಳಿ ಕೇಳ್ತಾ ಇದ್ದಾರೆ, ಕಾಲ್ ಮಾಡಿ ಕೇಳ್ತಾ ಇದ್ದಾರೆ. ಅಯ್ಯೋ ಯಾಕ್ರಪ್ಪ ಇಷ್ಟು ಗೊಂದಲಕ್ಕೊಳಗಾಗ್ತಾ ಇದ್ದೀರಾ? ತುಂಬಾ ಏನು ಈಸಿ ಇದೆ. ಏನಂತ ಹೇಳಿದ್ರೆ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರೋದನ್ನ ನೀಟಾಗಿ ನೀವು ಓದ್ಕೊಳ್ಳದೇನೆ ಹಂಗೆ ಮೇಲ್ ಪಾಯಿಂಟ್ ಅಷ್ಟೇ ಓದ್ಕೊಂಡು ಈ ರೀತಿ ಗೊಂದಲವನ್ನ ಸೃಷ್ಟಿ ಮಾಡ್ಕೊಳ್ತೀರಾ. ಸ್ಪಷ್ಟವಾಗಿ ಹೇಳೋದಾದ್ರೆ ನೋಟಿಫಿಕೇಶನ್ ಅಲ್ಲಿ ಒಂದು ಪಾಯಿಂಟ್ ಇದೆ. ನಾನು ಹೈಸ್ಕೂಲ್ ನೋಟಿಫಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಒಂದು ನೋಟಿಫಿಕೇಶನ್ ಅಲ್ಲಿರುವ ಇನ್ಫಾರ್ಮೇಶನ್ ಅನ್ನು ಬರೆದು ನಿಮ್ಗೆ ಹೇಳ್ತಾ ಇದ್ದೀನಿ. ಇದೇ ಮಾಹಿತಿ ಎಲ್ಲಾ PSTR, HSTR, GPT ಎಲ್ಲದಕ್ಕೂ ಇದೇ ಮಾಹಿತಿ ಇದೆ. ಸೊ ಇಲ್ಲಿ ಒಂದು B ಅನ್ನುವಂತ ಪಾಯಿಂಟ್ ಬರುತ್ತೆ. ನೀವು ಹಂಗೆ ನೋಟಿಫಿಕೇಶನ್ ಸ್ಕ್ರೋಲ್ ಮಾಡ್ತಾ ಹೋದಾಗ ಈಗ ಅದು ನಿಮ್ಮ ಸ್ಕ್ರೀನ್ ಅಲ್ಲೂ ಕೂಡ ನಾನು ಅದನ್ನ ಡಿಸ್ಪ್ಲೇ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಆ ಎಲ್ಲಾ ನೋಟಿಫಿಕೇಶನ್ ಮತ್ತು ಪ್ರೂಫ್ ಸಮೇತ ಅದಕ್ಕೆ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ ನಾನು. ಆ ಒಂದು ಪಾಯಿಂಟ್ ಬರುತ್ತೆ ಏನಂತಂದ್ರೆ, ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ ಆದೇಶಗಳ ಪ್ರಕಾರ ಸಮತಳ ಮೀಸಲಾತಿ ಅಂದ್ರೆ ಹಾರಿಜಾಂಟಲ್ ರಿಸರ್ವೇಶನ್ ಅನ್ವಯ ಹುದ್ದೆಗಳ ಮೀಸಲಾತಿ ವಿವರ ಸ್ಪಷ್ಟವಾಗಿ ತಿಳ್ಕೊಬೇಕಾಗಿತ್ತು. ಇಲ್ಲೇ ತಿಳ್ಕೊಬೇಕಾಗಿತ್ತು. ನೀವು ಇಲ್ಲೇ ತಿಳ್ಕೊಂಡಿಲ್ಲ ಅಂದ್ರೆ ಮುಂದೆ ನೀವು ತಿಳ್ಕೊಳ್ಳೋದಕ್ಕೇನೆ ಗೊಂದಲವನ್ನ ಸೃಷ್ಟಿ ಮಾಡ್ಕೊಂಡಿದ್ದೀರಿ. ಹುದ್ದೆಗಳ ಮೀಸಲಾತಿ ವಿವರ ಇದು ಯಾವುದೇ ರೀತಿಯಾದಂತಹ ಫಾರ್ಮೆಟ್ ಅಲ್ಲ. ಇದು ಹುದ್ದೆಗಳ ಮೀಸಲಾತಿ ವಿವರ. ಯಾವ ಇಸ್ವಿಯಲ್ಲಿ ಇದು? 2023ನೇ ಇಸ್ವಿಗೆ ಸಂಬಂಧಪಟ್ಟ ಹಾಗೆ ಹುದ್ದೆಗಳ ಮೀಸಲಾತಿ ವಿವರ. ಎದಕ್ಕೆ ಅದನ್ನ ಮತ್ತೆ ಹೊಸದಾಗಿ 2023 ಅಂತ ಮಾಡಿದ್ರೆ ಇಲ್ಲಿ ಸಮತಳ ಮೀಸಲಾತಿ ಹಾರಿಜಾಂಟಲ್ ರಿಸರ್ವೇಶನ್ ಇನ್ಕ್ಲೂಡ್ ಆಗಿರೋದ್ರಿಂದ ಈ ಡೇಟಿಗೆ ಅದಕ್ಕೋಸ್ಕರ ಅದನ್ನ ತಿರ್ಗಾ ಮತ್ತೆ ಈ ರೀತಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಮತ್ತೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಈ ಆದೇಶದ ಪ್ರಕಾರ, ಈ 2023ರ ಆದೇಶದ ಪ್ರಕಾರ ಏನೇನ್ ಹೇಳ್ತಾ ಇದ್ದಾರೆ, ಮಾಜಿ ಸೈನಿಕರಿಗೆ ನಾವು 10% ಮೀಸಲಾತಿಯನ್ನ ಕೊಟ್ಟಿದೀವಿ. ಇದೇ ಆದೇಶದ ಪ್ರಕಾರ PWD ಫಿಸಿಕಲ್ ಡಿಸಬಿಲಿಟಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಗೆ 5% ನಾವು ಮೀಸಲಾತಿಯನ್ನ ಕೊಡ್ತಾ ಇದೀವಿ. ಯೋಜನಾ ನಿರಾಶ್ರಿತರಿಗೆ ನಾವು 5% ಮೀಸಲಾತಿಯನ್ನ ಕೊಡ್ತಾ ಇದೀವಿ. ಗ್ರಾಮೀಣ ಅಭ್ಯರ್ಥಿಗಳಿಗೆ ನಾವು 25% ಮೀಸಲಾತಿಯನ್ನ ಕೊಡ್ತಾ ಇದ್ದೀವಿ. ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ 5% ಮೀಸಲಾತಿಯನ್ನ ಕೊಡ್ತಾ ಇದ್ದೀವಿ. ಮಹಿಳಾ ಅಭ್ಯರ್ಥಿಗಳಿಗೆ 33% ಮೀಸಲಾತಿಯನ್ನ ಕೊಡ್ತಾ ಇದ್ದೀವಿ. ತೃತೀಯ ಲಿಂಗದ ಅಭ್ಯರ್ಥಿ ಯಾರು ಇರ್ತಾರೆ ಅಂತವರಿಗೆ 1% ಮೀಸಲಾತಿಯನ್ನ ಈ ಆದೇಶದ ಅನುಗುಣವಾಗಿ ಈ ರೀತಿಯಾಗಿ ಮೀಸಲಾತಿಯನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಪಕ್ಕದಲ್ಲೂ ಇದೆ. ಇದು ಕಾಲಮ್ ಇದರಿಗೆ ಡಿಸ್ಪ್ಲೇ ಆಗುತ್ತೆ, ನೀವು ಡಿಸ್ಪ್ಲೇ ಆಗ್ತಾ ಇದೆ ನೋಡಿಕೊಳ್ಬೇಕು. ಆ ಪಕ್ಕದಲ್ಲೇ ಇದೆಲ್ಲವೂ ಕೂಡ ಈ ಆದೇಶದ ಪ್ರಕಾರ ಅಂತಿದೆ. ಇಲ್ಲೂ ಕೂಡ ಇದೇ ಫಾರ್ಮೆಟ್ ಅಲ್ಲಿ ನೀವು ಸರ್ಟಿಫಿಕೇಟ್ ತಗೋಬೇಕು ಅಂತ ಹೇಳಿ ಎಲ್ಲೂ ಇಲ್ಲ. ಹಾಗಾಗಿ ಇದು ಆದೇಶಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿದೆ ವಿನಃ ಫಾರ್ಮೆಟ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಅಲ್ಲ. ಇನ್ನು ಫಾರ್ಮೆಟ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಯಾವ್ದು ಸರ್ ಅಂತ ಕೇಳಿದ್ರೆ, ಹಂಗೆ ನೀವು ಯಾವ್ದಾದ್ರು ಒಂದು ನೋಟಿಫಿಕೇಶನ್ ನೋಡ್ತಾ ಬಂದಾಗ ಈ ಮಾಹಿತಿ ಬಂದಾದ್ಮೇಲೆ ಕೆಳಗೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ಮೇಲೆ ಗ್ರಾಮೀಣ ಅಭ್ಯರ್ಥಿ ಅಂತ ಹೇಳಿ ಒಂದು ಆಪ್ಷನ್ ಇದೆ, ಪಾಯಿಂಟ್ ಬರುತ್ತೆ. ಆ ಪಾಯಿಂಟ್ ಅಲ್ಲಿ 1ನೇ ಪಾಯಿಂಟ್ 2ನೇ ಪಾಯಿಂಟ್ ಗ್ರಾಮೀಣ ಅಭ್ಯರ್ಥಿಗೆ ಸಂಬಂಧಪಟ್ಟ ಹಾಗೆ 3 ಪಾಯಿಂಟ್ ಇದಾವೆ. 1ನೇ ಪಾಯಿಂಟ್ 2ನೇ ಪಾಯಿಂಟ್ ಜನರಲ್ ಕ್ಯಾಟಗರಿಯವರಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಅಂದ್ರೆ ಅವರು ಇನ್ಕಮ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅವರಿಗೆ ಗ್ರಾಮೀಣ ಬರಲ್ಲ. ಸೊ ಈ ರೀತಿಯಾದಂತಹ ವಿಷಯಗಳು ಅದರಲ್ಲಿ ಇದಾವೆ. ಸೊ ಜನರಲ್ ಅಲ್ಲಿ ಯಾರ್ಯಾರು ಬರ್ತೀರಿ ಅಂತವರು ಆ 1ನೇ ಪಾಯಿಂಟ್ 2ನೇ ಪಾಯಿಂಟ್ ಅನ್ನ ನೀಟಾಗಿ ನೋಡ್ಕೊಂಡ್ರಿ. ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಬಟ್ 3ನೇ ಪಾಯಿಂಟ್ ಎಂಟೈರ್ ಕರ್ನಾಟಕದಲ್ಲಿ ತುಂಬಾ ಅಭ್ಯರ್ಥಿಗಳಿಗೆ ಅನ್ವಯಿಸುವಂತ ಪಾಯಿಂಟ್ ಆಗಿದೆ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಯಾಕಂದ್ರೆ SC ST ಕ್ಯಾಟಗರಿ 1, 2A 2B 3A 3B ಈ ಎಲ್ಲಾ ಏನ್ ಕಾಸ್ಟ್ ಇದಾವಲ್ಲ, ಈ ಎಲ್ಲಾ ಕಾಸ್ಟ್ನ ಅಭ್ಯರ್ಥಿಗಳಿಗೂ ಕೂಡ ಈ 3ನೇ ಪಾಯಿಂಟ್ ವರ್ಕೌಟ್ ಆಗುತ್ತೆ. ಜನರಲ್ ದವರಿಗೆ ನಾನು ಹೇಳಿದ್ನಲ್ಲ, 1ನೇ ಪಾಯಿಂಟ್ 2ನೇ ಪಾಯಿಂಟ್ ಅಲ್ಲಿ ಬರುತ್ತೆ. ನೀವು ಅಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಈ 3ನೇ ಪಾಯಿಂಟ್ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದೀನಲ್ಲ, ಈ ಪಾಯಿಂಟ್ ಅಲ್ಲಿ ಫಾರ್ಮೆಟ್ ಯಾವುದು ಅನ್ನೋದನ್ನ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದಾರೆ ಅವರು. ಇಂತಹದ್ದೇ ಫಾರ್ಮೆಟ್ ಅಂತ ತಗೋಬೇಕು ನೀವು ಅಂತ. ಏನದು ಫಾರ್ಮೆಟ್? ಸರ್ಕಾರದ ಆದೇಶ ಸಂಖ್ಯೆ DPAR 96 ಸೇನೇನಿ 2005 ದಿನಾಂಕ 10/8/2005ರಲ್ಲಿ ನೀಡಿರುವ ನಿಗದಿತ ನಮೂನೆ 2ರಲ್ಲಿ ಕಡ್ಡಾಯವಾಗಿ ಯಾವುದು ಗ್ರಾಮೀಣ ಅಭ್ಯರ್ಥಿ ಅಂತ ಹೇಳಿ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ ಅನ್ನು ನೀವು ಪಡೆದುಕೊಂಡಿರ್ಬೇಕು ಅಂತ ಹೇಳಿ ಅಲ್ಲಿದೆ. ಅಂದ್ರೆ 1ರಿಂದ 10ನೇ ತರಗತಿವರೆಗೂ ಗ್ರಾಮೀಣ ಪ್ರದೇಶದಲ್ಲೇ ಅಧ್ಯಯನ ಮಾಡಿರ್ಬೇಕು. ಇಂತ ಎಲ್ಲ ರೂಲ್ಸ್ಗಳಿದಾವೆ.
ಸೊ ಈ ನಮೂನೆ 2 ಅಂತ ಏನ್ ಕೊಟ್ಟಿದಾರಲ್ವಾ, ಇದರಲ್ಲೇ ನಮೂನೆ 2ರಲ್ಲೇ ಈ ಪಾಯಿಂಟ್ ಇತ್ತು ಅಂತ ಹೇಳಿದ್ರೆ ಮುಗೀತು. ಹೊಸ ನೀವು ಗ್ರಾಮೀಣ ಅಭ್ಯರ್ಥಿಯ ಫಾರ್ಮೆಟ್ ಅನ್ನ ತಗೊಳ್ಳುವ ಅವಶ್ಯಕತೆ ಇಲ್ಲ. ಅದನ್ನ ಯಾರು DTP ಮಾಡಿಸಿದ್ರು ಪುಣ್ಯಾತ್ಮರು ಗೊತ್ತಿಲ್ಲ, ಒಟ್ಟಿನಲ್ಲಿ ಓಡಾಡ್ತಿದ್ದಾರೆ, ಈ ನಂಬರ್ ಅನ್ನ ಹಾಕಿ ಕೈ ಬಿಟ್ಟಿದ್ದಾರೆ. ಅದು ತಪ್ಪು. ನಾವು ಅದನ್ನ ಹಾಗಿದ್ರೆ ನಾನು ಅದನ್ನ ತಗೊಂಡ್ರೆ ಏನ್ ಸರಿಗ ಅಂತ ಕೇಳ್ಬಿಡಿ. ತಗೊಳ್ತಿದ್ರೆ ತಗೊಳ್ರಿ. ತುಂಬಾ ಜನಕ್ಕೆ ಮತ್ತೆ ತಿರ್ಗಾ ಓಡಾಡಕ್ಕಾಗಲ್ಲ ಒಂದೆದ್ದು. ಆಮೇಲೆ ಓಡಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಮಾಡ್ಸಾಕ್ ಒಂದಿನ, ಮತ್ತೆ ಸೈನ್ ಹಾಕ್ಸಾಕ್ ಒಂದಿನ, ಎಲ್ಲದಕ್ಕೂ ಒಂದೊಂದ್ ದಿನ ವೇಸ್ಟ್ ಆಗುತ್ತೆ, ಸ್ಟಡಿ ಹಾಳಾಗುತ್ತೆ. ಹಾಗಾಗಿ ನಿಮ್ಮ ಹತ್ರ ಈಗ ಸದ್ಯ ಇರುವಂತಹ ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ ಇದೆ ಅಲ್ವಾ, ಅದು ಈ ರೀತಿಯಾಗಿತ್ತು ಅಂತ ಹೇಳಿದ್ರೆ, ಸ್ಕ್ರೀನ್ ಮೇಲೂ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ಈ ರೀತಿಯಾಗಿತ್ತು ಅಂತ ಹೇಳಿದ್ರೆ ಹೆದರುವಂತ ಅವಶ್ಯಕತೆ ಇಲ್ಲ. ನೀವು ಅದನ್ನೇ ಅಪ್ಲಿಕೇಶನ್ಗೆ ಹಾಕಬಹುದು. ಅದೇ ರೀತಿ ಕನ್ನಡ ಮಾಧ್ಯಮಕ್ಕೂ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ 2023ರಲ್ಲೇ ಫಾರ್ಮೆಟ್ ಅನ್ನ ಹೊಂದಿರುವಂತಹ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಅವರು. ಸ್ವಲ್ಪ ಸ್ಕ್ರೋಲ್ ಮಾಡಿ, ಕನ್ನಡ ಮಾಧ್ಯಮದ್ದು ಮಾಹಿತಿ ಇದೆ. ಅದರಲ್ಲಿ ಸರ್ಕಾರದ ಅಧಿಸೂಚನೆಯ ಸಂಖ್ಯೆ CRSUE 71 ಸೇನೇನಿ 2001 ದಿನಾಂಕ 24/10/2002 ಅನ್ವಯ 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ನೀವು ಅಧ್ಯಯನ ಮಾಡಿದ್ದೇ ಆದರೆ ಅಂತಹ ಅಭ್ಯರ್ಥಿಗಳು ಈ ಏನು ವಿಷಯ ಇದೆಲ್ಲ ಇಂಥ ಫಾರ್ಮೆಟ್ ಅನ್ನ ಹೊಂದಿದ್ರೆ ಮುಗೀತು. 2023ರದೇ ಬೇಕು ಅಂತ ಹೇಳಿ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಿದ್ದಾಗಲೂ ಕೂಡ ಇದನ್ನೆಲ್ಲ ಓದೋದೇ ಇಲ್ಲ, ನೋಟಿಫಿಕೇಶನ್ ಅಲ್ಲಿ ಇದೆ, ಆಲ್ರೆಡಿ ಇದೆ, ಅದರಲ್ಲಿ ಅದನ್ನು ನೋಡ್ದೇನೆ ಸಿಕ್ಕಾಪಟ್ಟಿ ಗೊಂದಲ ಮಾಡ್ಕೊಂಡು ನೀವು ಅಷ್ಟೇ ಗೊಂದಲ ಆದ್ರೆ ತೊಂದರೆ ಇಲ್ಲ. 4 ಜನಕ್ಕೆ ಗೊಂದಲ ಮಾಡ್ತೀರಾ, ಅದನ್ನ ವಾಟ್ಸಪ್ ಅಲ್ಲಿ ಹಾಕ್ತೀರಾ, ಅದನ್ನ ಎಲ್ಲಾ ಕಡೆ ಹಾಕಿ ಸ್ಪ್ರೆಡ್ ಮಾಡಿ ಗೊಂದಲ ಇಡಿಸಿ ಎಲ್ಲರಿಗೂ ಹುಚ್ಚಿಡಿಸಿ ಕೈ ಬಿಡ್ತೀರಾ. ಹಂಗಾಗ್ಬಾರ್ದು. ಮೊದಲು ಓದ್ಬೇಕು, ಸ್ಪಷ್ಟವಾಗಿ ಎಲ್ಲವನ್ನ ಓದಿ. ಅತಿಯಾಗಿ ಅರ್ಥ ಆಗ್ತಾನೆ ಇಲ್ಲ, ಅದಕ್ಕೆ ಎಲ್ಲೂ ಕೂಡ ನೋಟಿಫಿಕೇಶನ್ ಅಲ್ಲಿ ಎಲ್ಲೂ ಕೂಡ ಅದರದ್ದು ಮೆನ್ಷನ್ ಮಾಡೇ ಇಲ್ಲ ಅಂದಾಗ ಮಾತ್ರ ಅಂತಹ ಗೊಂದಲಗಳ ಬಗ್ಗೆ ಎಲ್ಲಾ ಕಡೆ ಕೇಳಿದ್ರೆ ತೊಂದರೆ ಇಲ್ಲ. ಬಟ್ ಎಲ್ಲ ಇರುತ್ತೆ, ನೋಡ್ದೇನೆ ಗೊಂದಲನ ಸೃಷ್ಟಿ ಮಾಡ್ಕೊಂಡ್ಬಿಡೋದು. ಇಷ್ಟು ಹೇಳಿದ ಮೇಲೆ ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಇದ್ರೆ, ಇಲ್ಲ ಸರ್ 2023 ಅಂತ ತರಿಸ್ಬೇಕು, ಯಾಕಂದ್ರೆ ಅವ್ರು ಅದನ್ನ ಫಾರ್ಮೆಟ್ ಅನ್ನ ಹೇಳಿದ್ರು ಕೂಡ ಆದೇಶ ಸಂಖ್ಯೆ ಅಂತ ಹೇಳಿದ್ರಲ್ಲ, ಸೊ ಆದೇಶ ಸಂಖ್ಯೆ ಇರೋ ಫಾರ್ಮೆಟ್ ಅಲ್ಲೇ ತರಿಸ್ಬೇಕು ಅಂತ ಹೇಳಿದ್ರೆ, ಈಗ ನಾ ಒಂದ್ 2 ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಅದಕ್ಕೂ ಆನ್ಸರ್ ಮಾಡ್ರಿ. ಅವಾಗ ನೀವು ಹೇಳ್ದಂಗೆ ನಾನು ಹೌದು ಹಾಗಿದ್ರೆ ತರಿಸ್ಕೋಬಹುದು ಅಂತ ಹೇಳಿ ಒಪ್ಕೊಳ್ತೀನಿ. ಏನ್ ನನ್ನ ಪ್ರಶ್ನೆ ಇಲ್ಲಿದೆ ನೋಡಿ. ಮಹಿಳಾ ಅಭ್ಯರ್ಥಿಗಳಿಗೆ 33% ಅನ್ನ ಮೀಸಲಾತಿಯನ್ನು ನಾವು ಕೊಡ್ತಾ ಇದೀವಿ ಅಂತ ಹೇಳಿ ನೆಕ್ಸ್ಟ್ ಕಾಲಮ್ ಅಲ್ಲಿ ಇದೇ ಆದೇಶವನ್ನ ಹಾಕಿದ್ದಾರೆ. ಹಾಗಿದ್ರೆ ನಾನೀಗ ಒಬ್ಬ ಮಹಿಳಾ ಅಭ್ಯರ್ಥಿ ಅಂತ ಹೇಳಿ ಆ ಸರ್ಟಿಫಿಕೇಟ್ 2023 ಅಂತ ಆದೇಶ ಸಂಖ್ಯೆ 2023 ಅಂತ ಹಾಕಿಸ್ಕೊಂಡು ಅದಕ್ಕೊಂದು ಸರ್ಟಿಫಿಕೇಟ್ ತಗೊಂಡ್ಬರ್ಬೇಕಾ? ನಾನು ಮಹಿಳಾ ಅಭ್ಯರ್ಥಿ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ತಗೋಬೇಕಾ? ನೋ, ಮಕ್ ಹೊಡಿತಾರೆ ಹಂಗೇನಾದ್ರು ಕೇಳಾಕೋದ್ರೆ. ಆಗಿರಲ್ಲ ಅದು. ನಾನು ಮಹಿಳಾ ಅಭ್ಯರ್ಥಿ ಅಂತ ಹೇಳಿ ಸರ್ಟಿಫಿಕೇಟ್ ತೋರಿಸಿ ಪ್ರೂವ್ ಮಾಡುವಂತದ್ದಲ್ಲ. ಇಲ್ಲಿ ಆದೇಶ ಸಂಖ್ಯೆ ಇರಬೇಕು ಅಂತ ಹೇಳಿ ಆ ಆದೇಶ ಸಂಖ್ಯೆ ಹಾಕೊಂಡು ಸರ್ಟಿಫಿಕೇಟ್ ಅನ್ನ ಪ್ರೂವ್ ಮಾಡ್ಲಿಕ್ಕೆ, ತೋರಿಸಿ ಪ್ರೂವ್ ಮಾಡ್ಲಿಕ್ಕೆ ಮಹಿಳಾ ಅಭ್ಯರ್ಥಿ ಅಂತ ಹೇಳಿ ಆಗಲ್ಲ. ಸೊ ಇಷ್ಟರ ಮೇಲಾದ್ರೂ ನಿಮ್ಗೆ ಅರ್ಥ ಆಗಿರ್ಬೇಕು. ಅದು ಆದೇಶ, ಇದು ಫಾರ್ಮೆಟ್. ಈ ಕೆಳಗಿರೋ ನಾನು ಹೇಳ್ತಾ ಇರೋದು ಫಾರ್ಮೆಟ್, ಮೇಲಿರೋದು ಆದೇಶಕ್ಕೆ ಸಂಬಂಧಪಟ್ಟಂತಹ ವಿಷಯ. ಹಂಗೆ ನಾನು ಇಲ್ಲೂ ಕೂಡ ಹೇಳ್ತೀನಿ ಏನಂತ, PWD ಈಗ ಫಿಸಿಕಲ್ ವಿತ್ ಡಿಸಬಿಲಿಟಿ ಇರ್ತಕ್ಕಂಥ ಅಭ್ಯರ್ಥಿಗಳು 2022ರಲ್ಲಿ ಒಂದು ಕೈ ಕಟ್ಟಾಯ್ತು ಅಂತ ಅನ್ಕೊಳ್ಳಿ. ನಂದು ಈಗ 2022ರಲ್ಲಿ ಒಂದು ಕೈ ಕಟ್ಟಾಗಿದೆ, ನಾನು PWD ಅಭ್ಯರ್ಥಿ ಆಗಿರ್ತೀನಿ. ಈಗ 2022ರಲ್ಲಿ ಗೌರ್ಮೆಂಟ್ ನನಗೇನು ಅಥವಾ ಸರ್ಕಾರ ಅಥವಾ ಡಾಕ್ಟರ್ ನನಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಅಭ್ಯರ್ಥಿ ಏನು ಅಂಗವಿಕಲ ಅಭ್ಯರ್ಥಿ ಅಂತ ಹೇಳಿ ಸರಿಯಾಗಿ ಇರ್ತಕ್ಕಂಥ ಫಾರ್ಮೆಟ್ ಅಲ್ಲೇ ಕೊಟ್ಟಿರ್ತಾರೆ. ಈಗ ಹಂಗಂತ ಹೇಳಿ 2023 ಫಾರ್ಮೆಟ್ ಬೇಕು ಅಂತ ಹೇಳಿ ಅದಕ್ಕೂ ಒಂದು ನಾನು ಹೊಸದಾಗಿ ಫಾರ್ಮೆಟ್ ಕೇಳಕ್ ಹೋಗಕ ನಡೆಯಲ್ಲ. ಈಗಲಾದ್ರೂ ಈಗ 2 ಎಕ್ಸಾಂಪಲ್ ಕೊಟ್ಟದಾದ್ಮೇಲೂ ಕೂಡ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇಷ್ಟರ ಮೇಲೆ ನನಗೂ ನಡೆಯಲ್ಲ. ಹಾಗಾಗಿ ದಯವಿಟ್ಟು ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಫಾರ್ಮೆಟ್, ಇದು ಆದೇಶ ಸಂಖ್ಯೆ. ಸೊ ಇದಷ್ಟು ಏನು ಗೊಂದಲಗಳಿಗೆ ಇರತಕ್ಕಂತಹ ನಿವಾರಣೆ. ಹಾಗೆ ನಾನು ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬಗ್ಗೆನೂ ಕೂಡ ಹೇಳಿದ್ದೀನಿ. ಅದಕ್ಕೂ ಯಾರು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. 5 ವರ್ಷದ ಒಳಗಿನ ಸರ್ಟಿಫಿಕೇಟ್ ಇತ್ತು ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಗ್ರಾಮೀಣ ಅಭ್ಯರ್ಥಿ ಮತ್ತು ಕನ್ನಡ ಮಾಧ್ಯಮಕ್ಕೆ ಇಷ್ಟೇ ವರ್ಷದ ಸರ್ಟಿಫಿಕೇಟ್ ಅಂತಲೂ ಕೂಡ ಎಲ್ಲೂ ಮೆನ್ಷನ್ ಇಲ್ಲ. ನಾನು ಇಲ್ಲಿ ಹೇಳಿದ್ದೀನಲ್ವಾ, ಈ ಫಾರ್ಮೆಟ್ ಒಳಗಡೆ ನಿಮ್ಮ ಸರ್ಟಿಫಿಕೇಟ್ ಇದ್ವು ಅಂತ ಹೇಳಿದ್ರೆ ನೀವು ಅದನ್ನೇ ಅಪ್ಲೈ ಮಾಡಬಹುದು. ಇಲ್ಲಿ ಏನು ತೊಂದರೆ ಇಲ್ಲ. ಇನ್ನ ಇದನ್ನೆಲ್ಲ ಹೊರತುಪಡಿಸಿ ನಾನು ಅವಾಗಲೇ ಹೇಳಿದೆ, ಇನ್ನೂ ಒಂದಷ್ಟು ಗೊಂದಲಗಳು ಇಲಾಖೆ ಕಡೆಯಿಂದಲೇ ಇದಾವೆ. ಅದು ವಯೋಮಿತಿ ಸಡಿಲಿಕೆ ಆಗಿರ್ಬೋದು ಅಥವಾ ಪೋಸ್ಟ್ಗಳ ಬಿಟ್ಟು ಹೋಗಿರುವಂತಹ ಪೋಸ್ಟ್ಗಳ ಬಗ್ಗೆ ಆಗಿರ್ಬೋದು. ಇಂಥ ಒಂದಷ್ಟು ಕನ್ಫ್ಯೂಸ್ಗಳಿದಾವೆ. ಅವಕ್ಕ ಇಲಾಖೆ ಏನು ನಿರ್ಧಾರ ತಗೊಳತ್ತೋ ವೇಟ್ ಮಾಡಿ ನೋಡೋಣ. ಆಮೇಲೆ ತುಂಬಾ ಅಭ್ಯರ್ಥಿಗಳು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ಏನಂತ 3 ತಿಂಗಳು ಮುಂದೂಡಿಸಿ, 4 ತಿಂಗಳು ಮುಂದೂಡಿಸಿ. ಅಯ್ಯೋ ಮಾರಾಯ, ಇಷ್ಟು ದಿನ ಕಾಲ್ಫಾರ್ಮ್ ಆಗದೆ ಇರುವಾಗ ಕಾಲ್ಫಾರ್ಮ್ ಮಾಡಿಸಿ ಅಂತ ಬರ್ಕೊಬ್ರಿ. ಕಾಲ್ಫಾರ್ಮ್ ಆದ್ಮೇಲೆ 3 ತಿಂಗಳು ಮುಂದೂಡಿಸ್ರಿ, 4 ತಿಂಗಳು ಮುಂದೂಡಿಸ್ರಿ. ಹಂಗೆ ಮಾಡಬೇಡಿ. ಯಾಕಂದ್ರೆ ಆಗಿರೋ ಕಾಲ್ಫಾರ್ಮ್ ಅನ್ನ ಮುಂದೂಡಿಸಿದ್ರು ಅಂತ ಹೇಳಿದ್ರೆ ಮತ್ತೆ ಎಲೆಕ್ಷನ್ ಬರ್ತವೆ. ಎಲೆಕ್ಷನ್ ಬಂದು ಅದು ಎಲ್ಲ ಇದು ಆಗಿ ಅವ್ರ ಎಕ್ಸಾಮ್ ಮಾಡೋದನ್ನೇ ಮರ್ತು ಹೋಗ್ತಾರೆ. ಕಾಲ್ಫಾರ್ಮ್ ಆಗಿದ್ರು ಕೂಡ ಎಲೆಕ್ಷನ್ ಇದ್ರೆ ಎಕ್ಸಾಮ್ ನಡೆಸೋದು, ಬಟ್ ಅವ್ರಿಗೆ ಆ ಇಂಟೆನ್ಷನ್ ಇರಲ್ಲ. ಹಾಗಾಗಿ ನಡೆದಿರ್ತಕ್ಕಂತಹ ಕಾಲ್ಫಾರ್ಮ್ ಅನ್ನ ಅಥವಾ ಈ ಅಧಿಸೂಚನೆಯನ್ನ ಸುಸೂತ್ರವಾಗಿ ನಡೆದುಕೊಂಡು ಹೋಗ್ಲಿಕ್ಕೆ ಸುಮ್ಮನೆ ಬಿಡಿ. ಏನಾದ್ರೂ ನಿಮಗೆ ತೊಂದರೆಗಳಿದ್ರೆ ಅದನ್ನ ನಿವಾರಣೆ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು
ಅನ್ನೆಸೆಸರಿ ಆಗಿ ಅದನ್ನ ಡ್ರ್ಯಾಗ್ ಮಾಡಬೇಡಿ. ಇದು ನನ್ನ ಪರ್ಸನಲ್ ಒಪಿನಿಯನ್. ನಾನು ಇಲ್ಲಿ ಯಾರ ಪರವಾಗಿಯೂ ಮಾತನಾಡ್ತಾ ಇಲ್ಲ, ಯಾರ ವಿರೋಧವಾಗಿಯೂ ಕೂಡ ಮಾತನಾಡ್ತಾ ಇಲ್ಲ. ಇದು ನನ್ನ ಪರ್ಸನಲ್ ಒಪಿನಿಯನ್ ಆಗಿರುತ್ತೆ. ಬಂದಿರುವಂತಹ ಅವಕಾಶವನ್ನ ಕರೆಕ್ಟ್ ಆಗಿ ಉಪಯೋಗಿಸಿಕೊಳ್ಳಿ. ಇದನ್ನ ಹೊರತುಪಡಿಸಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ಗಳಿದ್ರೆ, ಅಂದ್ರೆ ಅಪ್ಲಿಕೇಶನ್ ಹಾಕುವುದರ ಕುರಿತು ಡೌಟ್ಸ್ಗಳಿದ್ರೆ, ಯಾವ ಡೌಟ್ಗಳಿದಾವೆ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ. ನೆಕ್ಸ್ಟ್ ತರಗತಿಯಲ್ಲಿ ಅದರ ವಿಷಯವನ್ನು ಕುರಿತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಇದಷ್ಟು ಇವತ್ತಿನ ಮಾಹಿತಿ ಆಯಿತು. ಇನ್ನು ಇದೇ ತರ ಇನ್ನೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.